ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, 5 ರಫೇಲ್ಗಳು ಭಾರತಕ್ಕೆ ಬಂದಿಳಿದ್ವು. ಇನ್ನುಳಿದ ರಫೇಲ್ ಏರ್ಕ್ರಾಫ್ಟ್ಗಳು ಇಲ್ಲೇ ರೆಡಿ ಆಗುತ್ತವೆ. ಇನ್ನು ನಮ್ಮ ವಾಯುಪಡೆಯಲ್ಲಿ ಸುಖೋಯ್ ಇದೆ, ಮಿರಾಜ್ ಇದೆ, ಬ್ರಹ್ಮೋಸ್ ಕ್ಷಿಪಣಿಗಳಿವೆ, ಎಲ್ಲ ಇವೆ ಸರಿ. ಆದರೆ ಭಾರತಕ್ಕೀಗ ಅತ್ಯಗತ್ಯವಾಗಿ ಬೇಕಾಗಿರೋದು ಹಾಗೂ ಅತಿ ಶೀಘ್ರವಾಗಿ ವಾಯುಪಡೆ ಹಾಗೂ ನಮ್ಮ ನೌಕಾಪಡೆಗಳನ್ನು ಸೇರಬೇಕಿರೋದು 5ನೇ ತಲೆಮಾರಿನ ಯುದ್ಧ ವಿಮಾನ. ಗೆಳೆಯರೆ, ಇಡೀ ಜಗತ್ತಲ್ಲಿ ಸದ್ಯಕ್ಕೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಅಂತ ಇರೋದು ಅಧಿಕೃತವಾಗಿ ಎರಡೇ ಎರಡು. ಅದು ಅಮೆರಿಕಾದ F-22 ಹಾಗೂ F-35. ಇನ್ನು ಚೀನಾ ತನ್ನ ಬಳಿ ಇರುವ ಚೆಂಗ್ಡು J-20ಯನ್ನೇ 5ನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಹೇಳ್ತಾ ಇತ್ತು. ಆದರೆ ಅದರ ಬಗ್ಗೆ ಇನ್ನೂ ಸಾಕಷ್ಟು ಅನುಮಾನಗಳಿದ್ವು. ಈ ಮಧ್ಯೆ ಮೊನ್ನೆ ಚೀನಾದ ಗ್ಲೋಬಲ್ ಟೈಮ್ಸ್ J-20ಯನ್ನ 4ನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಹೇಳಿದೆ. ಇನ್ನು ಇದೆಲ್ಲದರ ನಡುವೆ ಈ ವರ್ಷ ಅಥವಾ ಮುಂದಿನ ವರ್ಷದ ಆರಂಭಕ್ಕೆ ರಷ್ಯಾ ತನ್ನ T-50 ಅಥವಾ ಸುಖೋಯ್ Su-57 ಅನ್ನೋ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಜಗತ್ತಿಗೆ ಪರಿಚಯಿಸಲಿದೆ. ಸೊ ಇನ್ನು ಮುಂದೆ 4-4.5 ಇವೆಲ್ಲವನ್ನು ಬಿಟ್ಟು 5ನೇ ತಲೆಮಾರಿನ ಯುದ್ಧ ವಿಮಾನದ ಕಡೆಗೆ ಜಗತ್ತು ಕಣ್ಹಾಯಿಸುತ್ತೆ. ಇದೆಲ್ಲದರ ನಡುವೆ ಭಾರತದ ಪರಿಸ್ಥಿತಿ ಏನು? ನಮ್ಮಲ್ಲಿ ಇನ್ನೂ 4ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನೇ ತಯಾರು ಮಾಡೋದಕ್ಕಾಗಿಲ್ಲ. ಮುಂದೆ ಕೂಡ ನಾವು ಯುದ್ಧ ವಿಮಾನಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಅದರ ರೇಟ್ ಹೆಚ್ಚಾಯಿತು, ವಿಮಾನ ಕಡಿಮೆ ಆಯಿತು ಅಂತ ರಾಜಕೀಯ ಮಾಡ್ತಾ ಕೂತ್ಕೊಳ್ಳೋದಷ್ಟೇ ಗತಿನಾ? ಇಂಥ ಪ್ರಶ್ನೆ ಹುಟ್ಟೋದು ಸಹಜನೇ. ಆದರೆ ನಿಮಗೆ ಗೊತ್ತಿರಲಿ, ಭಾರತ ಕೂಡ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ತಯಾರಿಯಲ್ಲಿ ತೊಡಗಿಸ್ಕೊಂಡಿದೆ. ಸ್ನೇಹಿತರೆ, ಎಲ್ಲ ಅಂದ್ಕೊಂಡ ಹಾಗೆ ಆಗಿದ್ದಿದ್ರೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಸುಖೋಯ್ Su-57 ಅನ್ನೋ 5th ಜನರೇಷನ್ ಫೈಟರ್ ಕ್ರಾಫ್ಟನ್ನು ತಯಾರು ಮಾಡಬೇಕಾಗಿತ್ತು. ಆದರೆ ಆ ಯೋಜನೆ ಕಾರಣಾಂತರಗಳಿಂದ ನಿಂತು ಹೋಗಿದೆ. ಆದರೂ ಭಾರತದ HAL ಹಾಗೂ ADA ಮತ್ತು DRDOಗಳು ಸೇರಿಕೊಂಡು AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟನ್ನು ಅಭಿವೃದ್ಧಿ ಮಾಡ್ತಾ ಇವೆ. ಹಾಗಾದರೆ ಈ ಪ್ರಾಜೆಕ್ಟ್ ಪೂರ್ಣ ಆಗೋದು ಯಾವಾಗ? ರಷ್ಯಾದ ಜೊತೆಗಿನ ಸುಖೋಯ್ Su-57 ಒಪ್ಪಂದವನ್ನು ಭಾರತ ಮುರುಕೊಂಡಿದ್ದು ಯಾಕೆ? ಈಗ ಈ AMCA ಪ್ರಾಜೆಕ್ಟ್ ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ಮಾಹಿತಿಯನ್ನು ಒಂದ್ಸರಿ ನೋಡಿಕೊಂಡು ಬರೋಣ ಬನ್ನಿ. ಗೆಳೆಯರೆ, ಸುಖೋಯ್ Su-30 ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಆಗ ಸಾಕಷ್ಟು ವೀಕ್ಷಕರು ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೇಳಿದರು. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀನಿ. ಭಾರತದಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನದ ತಯಾರಿ ಶುರುವಾಗಿದ್ದು 2007ರಲ್ಲಿ. ಅವತ್ತಿಗೆ ಬ್ರಹ್ಮೋಸ್ ಕ್ಷಿಪಣಿಯಲ್ಲಿ ಸಾಧಿಸಿದ ಯಶಸ್ಸಿನಿಂದಾಗಿ ರಷ್ಯಾ ಭಾರತದ ಜೊತೆಗಿನ ಜಂಟಿ ಉತ್ಪಾದನೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿತ್ತು. ಹೀಗಾಗಿ ಸುಖೋಯ್ ಮತ್ತು HAL ಸಹಭಾಗಿತ್ವದಲ್ಲಿ 5ನೇ ತಲೆಮಾರಿನ ಸ್ಟೆಲ್ತ್ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟನ್ನು ನಿರ್ಮಿಸೋದಕ್ಕೆ ನಿರ್ಧಾರ ಮಾಡಲಾಯಿತು. ಈ ಪ್ರಾಜೆಕ್ಟ್ಗೆ 50% ರಷ್ಯಾ ಹೂಡಿಕೆ ಮಾಡಿದರೆ ಉಳಿದ 50% ಹಣವನ್ನು ಭಾರತ ಹೂಡಿಕೆ ಮಾಡಬೇಕಿತ್ತು. 2010ರ ವೇಳೆಗೆ ಅದು ಒಪ್ಪಂದದ ರೂಪ ಪಡ್ಕೊಳ್ತು. ಆ ನಂತರದಲ್ಲಿ ಎರಡೂ ರಾಷ್ಟ್ರಗಳು ತಲಾ $6 ಬಿಲಿಯನ್ ಈ ಪ್ರಾಜೆಕ್ಟ್ಗಾಗಿ ಮೀಸಲಿರಿಸಿದ್ವು. ಡಿಸೈನಿಂಗ್ ಆಗಿಯೇ ಸುಮಾರು $295 ಮಿಲಿಯನ್ ವೆಚ್ಚ ಮಾಡಲಾಯಿತು ಮತ್ತು ಒಟ್ಟು 500 ಯುದ್ಧ ವಿಮಾನಗಳನ್ನು ನಿರ್ಮಿಸುವ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಆದರೆ ಇಲ್ಲೊಂದು ಸಮಸ್ಯೆ ಎದುರಾಗುತ್ತೆ. ಅದೇನು ಅಂದರೆ, ಈ ಯುದ್ಧ ವಿಮಾನಗಳ ನಿರ್ಮಾಣದಲ್ಲಿ ಸುಖೋಯ್ 80% ಕೆಲಸವನ್ನು ನಿರ್ವಹಿಸಿದರೆ HALನ ಪಾಲು ಕೇವಲ 20% ಆಗಿತ್ತು. ಆದರೆ HAL ಇದನ್ನು 25%ಗೆ ಏರಿಸುವಂತೆ ಸುಖೋಯನ್ನು ಕೇಳಿಕೊಳ್ತು. ಈ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಈ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಸಂಖ್ಯೆಯನ್ನು 1,000ಕ್ಕೆ ಏರಿಸಲಾಯಿತು. ಅದರಲ್ಲಿ 600 ಯುದ್ಧ ವಿಮಾನಗಳನ್ನು ಮಾರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದರು. ಹೀಗೆ ಎಲ್ಲವೂ ಒಂದು ಹಂತಕ್ಕೆ ಯಶಸ್ವಿಯಾಗಿ ನಡೀತಾ ಇತ್ತು. ಹೀಗಿರುವಾಗಲೇ ರಷ್ಯಾ ಭಾರತಕ್ಕೆ ಮೊದಲ ಹಂತದಲ್ಲಿ ಕೊಡೋದಕ್ಕೆ ಹೊರಟ PAK-FA ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಬೇಕಿದ್ದ ಹಾಗಿರಲಿಲ್ಲ. ಹೀಗಾಗಿ ಭಾರತ ಸುಮಾರು 43 ಬದಲಾವಣೆಗಳನ್ನು ಮಾಡೋದಕ್ಕೆ ಸುಖೋಯ್ಗೆ ಹೇಳ್ತು. ಇಲ್ಲಿ ಸುಖೋಯ್ ಸಂಸ್ಥೆ ಕೂಡ ಬದಲಾವಣೆಗಳನ್ನು ಮಾಡೋದಕ್ಕೇನು ಒಪ್ಕೊಳ್ತು. ಆದರೆ ಅದಕ್ಕಾಗಿ ಹೆಚ್ಚುವರಿ ಹಣದ ಬೇಡಿಕೆ ನೀಡೋದಕ್ಕೆ ಶುರು ಮಾಡ್ತು. ಹೀಗೆ ಈ ಇಡೀ ಪ್ರಾಜೆಕ್ಟಲ್ಲಿ ಸುಖೋಯ್ ಪ್ರತಿ ಹಂತದಲ್ಲೂ ಹಣದ ಬೇಡಿಕೆಯನ್ನು ಇಡೋದಕ್ಕೆ ಶುರು ಮಾಡ್ತು. ಅಲ್ಲದೆ ಇದೇ ಸಮಯದಲ್ಲೇ ರಷ್ಯಾ ನಿರ್ಮಿಸಿದ್ದ T-50 ಯುದ್ಧ ವಿಮಾನಗಳು ಅಂದರೆ Su
F-57 ಯುದ್ಧ ವಿಮಾನಗಳ ಕಾರ್ಯಕ್ಷಮತೆಯ ಬಗ್ಗೆ ಭಾರತೀಯ ವಾಯುಪಡೆಗೆ ಅನುಮಾನಗಳು ಶುರುವಾದವು. ಅದು ಸ್ಟೆಲ್ತ್ ಏರ್ಕ್ರಾಫ್ಟ್ ಆಗಿರಲಿಲ್ಲ, ಅದರ ಫ್ಯಾನ್ಗಳು ಹೆಚ್ಚು ಸಮಸ್ಯೆಯನ್ನು ಹೊಂದಿವೆ, ಈ ಯುದ್ಧ ವಿಮಾನಕ್ಕೆ ಈಗ ಅಳವಡಿಸಿರೋ ಇಂಜಿನ್ನ ಪವರ್ ಸಾಕಾಗುವುದಿಲ್ಲ ಅಂತ ಹೇಳ್ತು ಭಾರತೀಯ ವಾಯುಪಡೆ. ಅದನ್ನು ಕೂಡ ಸರಿ ಮಾಡಿಬಿಡೋಣ ಅಂದ ಸುಖಾಯ್ ಮತ್ತೆ ಹಣಕ್ಕೆ ಬೇಡಿಕೆ ಇಡಿತು. 2013 ಹೊತ್ತಿಗೆ ಎಲ್ಲವೂ ಫೈನಲ್ ಆಯಿತು ಅಂತಲೇ ಅಂದುಕೊಳ್ಳಾಯಿತು. ಮೊದಲಿಗೆ ಈ 5th ಜನರೇಷನ್ ಯುದ್ಧ ವಿಮಾನ 2017ರಲ್ಲಿ ಭಾರತೀಯ ವಾಯುಪಡೆಯನ್ನು ಸೇರಬೇಕು ಅಂತ ನಿರ್ಧರಿಸಲಾಗಿತ್ತು. ಆ ನಂತರ ಅದು 2 ವರ್ಷಗಳ ತಡ ಆಗಬಹುದು ಅಂತ ಕೂಡ ಅಂದಾಜಿಸಲಾಯಿತು. ಆದರೆ ಅದು ಇವತ್ತಿನವರೆಗೆ ಭಾರತೀಯ ವಾಯುಪಡೆಯನ್ನೂ ಸೇರಲಿಲ್ಲ ಮತ್ತು ಆ ಯೋಜನೆ ಕೂಡ ಮುಂದುವರಿಲಿಲ್ಲ. ಯಾಕೆಂದರೆ 2017ರ ದ್ವಿತೀಯಾರ್ಧದಲ್ಲಿ ರಷ್ಯಾ ಮತ್ತೆ $7 ಬಿಲಿಯನ್ ಹಣಕ್ಕೆ ಬೇಡಿಕೆ ಇಡಿತು. ಅದಕ್ಕೆ ಕಾರಣ ಭಾರತ ಮತ್ತು ರಷ್ಯಾದ ನಡುವೆ ಕೇಳಿಬಂದ ಟೆಕ್ನಾಲಜಿ ಟ್ರಾನ್ಸ್ಫರ್ನ ವಿಚಾರ. ಇಲ್ಲಿ ರಷ್ಯಾ ಏನೋ ಸಂಪೂರ್ಣವಾಗಿ ಟೆಕ್ನಾಲಜಿಯನ್ನು ಭಾರತಕ್ಕೆ ಕೊಡೋದಾಗಿ ಹೇಳಿತ್ತು, ಆದರೆ ಅದಕ್ಕಾಗಿ ನಾವು $7 ಬಿಲಿಯನ್ ಹಣವನ್ನು ಹೆಚ್ಚುವರಿಯಾಗಿ ಕೊಡಬೇಕಾಯಿತು. ಸುಖಾಯ್ ಕಂಪನಿಯ ಈ ಹಣದ ಹಪಹಪಿ ಇತ್ತಲ್ಲ, ಅದು ಪ್ರಾಜೆಕ್ಟನ್ನು ಹಳ್ಳ ಹಿಡಿಸೋದಕ್ಕೆ ಏನು ಬೇಕೋ ಎಲ್ಲವನ್ನ ಮಾಡಿಬಿಡ್ತು. ಭಾರತ ಆ ಹಣವನ್ನು ಕೊಡೋದಕ್ಕೆ ಒಪ್ಪಲಿಲ್ಲ. ರಷ್ಯಾದ ಕಡೆಯಿಂದ ಮುಂದೆ ಕೂಡ ಯಾವುದೇ ಪೂರಕ ಮಾತುಕತೆಗಳು ನಡೀಲಿಲ್ಲ. ಈ ಹಂತದಲ್ಲೇ MiG-35ಗೇನೆ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಭಾರತ ಮತ್ತು ರಷ್ಯಾ ಮಾತುಕತೆಗಳನ್ನು ಶುರು ಮಾಡಿದವು. ಹೇಗೆ ಅಮೆರಿಕ F-15 ಸೈಲೆಂಟ್ ಈಗಲ್ ಆಗಿ ಅಪ್ಗ್ರೇಡ್ ಮಾಡಿದೆಯೋ ಅದೇ ರೀತಿ MiG-35 ಅಪ್ಗ್ರೇಡ್ ಮಾಡೋದಕ್ಕೆ ನಿರ್ಧರಿಸಲಾಯಿತು. ಅಲ್ಲಿಗೆ 5ನೇ ತಲೆಮಾರಿನ ಯುದ್ಧ ವಿಮಾನದ ತಯಾರಿಕೆಯಲ್ಲಿ ರಷ್ಯಾದೊಂದಿಗಿನ ಒಪ್ಪಂದಕ್ಕೆ ಎರಡೂ ದೇಶಗಳು ಎಳ್ಳು ನೀರು ಬಿಟ್ವು. ಆಗ ಭಾರತ ಕಣ್ಣಿಟ್ಟಿದ್ದು HALನ AMCA ಪ್ರಾಜೆಕ್ಟ್ ಮೇಲೆ. ಗೆಳೆಯರೆ, HAL ರಷ್ಯಾದೊಂದಿಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ತಯಾರಿ ಮಾಡೋದಕ್ಕೆ ಮುಂದಾಗೋ ಹೊತ್ತಿಗಾಗಲೇ DRDO ಹಾಗೂ ADA ಜೊತೆ ಸೇರಿ ಭಾರತದಲ್ಲಿ ತಯಾರು ಮಾಡಬಹುದಾದ 5ನೇ ತಲೆಮಾರಿನ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಬಗ್ಗೆ ಯೋಚನೆ ಮಾಡಿತ್ತು. 2008ರಲ್ಲೇ ಭಾರತೀಯ ವಾಯುಪಡೆ ADA ಬಳಿ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ವಿತ್ ಸ್ಟೆಲ್ತ್ ಟೆಕ್ನಾಲಜಿಯನ್ನು ನಿರ್ಮಿಸೋದ್ರ ಬಗ್ಗೆ ರಿಪೋರ್ಟನ್ನು ಕೇಳಿತ್ತು ಅನ್ನೋ ವಿಷಯವನ್ನು 2009ರಲ್ಲಿ ಅವತ್ತಿನ ADA ಅಧ್ಯಕ್ಷರಾಗಿದ್ದ PS ಸುಬ್ರಹ್ಮಣ್ಯಂ ಬಹಿರಂಗಪಡಿಸಿದರು. ಭಾರತ ತನ್ನದೇ ಸ್ವಂತ MCAಯನ್ನು ತಯಾರು ಮಾಡೋ ನಿಟ್ಟಲ್ಲಿ ಮುಂದಡಿಯನ್ನು ಇಟ್ಟಿದೆ ಅಂತ ಹೇಳಿದರು ಸುಬ್ರಹ್ಮಣ್ಯಂ. 2010ರ ಮಾರ್ಚ್ನಲ್ಲಿ ಈ ಏರ್ಕ್ರಾಫ್ಟ್ಗೆ AMCA ಅಂತ ನಾಮಕರಣ ಮಾಡಲಾಯಿತು. ಏರ್ಫೋರ್ಸ್ನ ರಿಕ್ವೈರ್ಮೆಂಟ್ಗಳನ್ನು ಅಲ್ಲಿ ಕೊಡಲಾಗಿತ್ತು. ಹೀಗಾಗಿ ಅಲ್ಲಿ ಹೊಸ ಯುದ್ಧ ವಿಮಾನದ ಬಗ್ಗೆ ಕನಸುಗಳು ಚಿಗುರೊಡೆದವು. 2017ರ ಹೊತ್ತಿಗೆ ಸ್ಯಾಂಪಲ್ ಫ್ಲೈಟ್ ನಿರ್ಮಾಣವಾಗಬೇಕು ಅನ್ನೋದನ್ನು ಟಾರ್ಗೆಟ್ ಆಗಿ ಇಟ್ಕೊಳ್ಳಲಾಗಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಹೀಗಾಗಿನ 2019ರಲ್ಲಿ ಅವತ್ತಿನ ಚೀಫ್ ಆಫ್ ಇಂಡಿಯನ್ ಏರ್ ಸ್ಟಾಫ್ RKS ಭದೌರಿಯಾ DRDO ಈ ಪ್ರಾಜೆಕ್ಟನ್ನು ಏನಾದರೂ ಮಾಡಿ ಪೂರ್ಣಗೊಳಿಸಲೇಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು. ಗೆಳೆಯರೆ, ಭಾರತ ನಿರ್ಮಿಸೋದಕ್ಕೆ ಹೊರಟಿರೋ ಯುದ್ಧ ವಿಮಾನದ ಮಾದರಿಯನ್ನು 2013ರ ಏರೋ ಇಂಡಿಯಾ ಸಂದರ್ಭದಲ್ಲಿ ಡಿಸ್ಪ್ಲೇ ಮಾಡಲಾಗಿತ್ತು. ಈಗ ಅದಕ್ಕೆ ಹೊಸ ಸಮಯವನ್ನು ನಿಗದಿಪಡಿಸಲಾಗಿದೆ. ಸದ್ಯಕ್ಕೆ ಈ ಪ್ರಾಜೆಕ್ಟ್ ಮೇಲೆ HAL, ADA ಮತ್ತು DRDOಗಳು ಕೆಲಸ ಮಾಡ್ತಾ ಇವೆ. 2024ರ ಹೊತ್ತಿಗೆ ಈ ಯುದ್ಧ ವಿಮಾನವನ್ನು ರಿವೀಲ್ ಮಾಡೋದಕ್ಕೆ ಟಾರ್ಗೆಟ್ ಹಾಕ್ಕೊಳ್ಳಲಾಗಿದೆ. 2025-26ರ ಹೊತ್ತಿಗೆ ಮೊದಲ ಫ್ಲೈಟ್ ನಿರ್ಮಾಣದ ಗುರಿ ಇದೆ. ಹಾಗೆಯೇ 2029ರ ಹೊತ್ತಿಗೆ ಈ ವಿಮಾನಗಳ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಅದು ಏನು ಅಂದರೆ, ಸದ್ಯಕ್ಕೆ HAL ನಿರ್ಮಿಸುತ್ತಿರುವ ತೇಜಸ್ ಮಾರ್ಕ್ 2 ಯುದ್ಧ ವಿಮಾನಗಳು ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ಲೈನ್ಗೆ ಹೋಗುವವರೆಗೆ ಈ ಹೊಸ ಪ್ರಾಜೆಕ್ಟು ನಿಧಾನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಭಾರತ ತನ್ನ ಸ್ವಂತ 5ನೇ ತಲೆಮಾರಿನ ಏರ್ಕ್ರಾಫ್ಟನ್ನು ಸಿದ್ಧಪಡಿಸೋದಕ್ಕೆ ಕನಿಷ್ಠ ಇನ್ನು 10 ವರ್ಷಗಳವರೆಗಾದರೂ ಕಾಯಬೇಕಾಗಬಹುದು. ಹೀಗೊಂದು ಕಡೆ ಭಾರತ ತನ್ನದೇ ಸ್ವಂತ ಯುದ್ಧ ವಿಮಾನವನ್ನು ಹೊಂದುವ ವಿಚಾರವನ್ನು ಯೋಚಿಸುತ್ತಿರೋ ಹೊತ್ತಲ್ಲೇ ಸುಖಾಯ್ನ ಆಡಳಿತ ಮಂಡಳಿಯಿಂದ ಅಚ್ಚರಿಯ ಮಾಹಿತಿಯೊಂದು ಹೊರಬಿದ್ದಿದೆ. ಅದು ಏನು ಅಂದರೆ, ಸುಖಾಯ್ ಮತ್ತು HAL ನಡುವಿನ 5ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕಾ ಒಪ್ಪಂದ ಸಂಪೂರ್ಣವಾಗಿ ರದ್ದಾಗಿಲ್ಲವಂತೆ. ಬದಲಾಗಿ ಅದು ತಾತ್ಕಾಲಿಕವಾಗಿ ಮುಂದಕ್ಕೆ ಹೋಗಿದೆ. ರಷ್ಯಾದಲ್ಲಿ ಈ ಯುದ್ಧ ವಿಮಾನ 2020ರಲ್ಲಿ ಲಾಂಚ್ ಆದ ಬಳಿಕ ಈ ಬಗ್ಗೆ ಮತ್ತೆ ಮಾತುಕತೆಗಳನ್ನು ಆರಂಭಿಸುವುದಾಗಿ ಅವರು ಹೇಳಿದ್ದಾರೆ. ಅಲ್ಲಿಗೆ ರಷ್ಯಾದ Su-57 ಹೊಂದುವ ವಿಚಾರದಲ್ಲಿ ಭಾರತಕ್ಕೆ ಇನ್ನೂ ಕೂಡ ಬಾಗಿಲುಗಳು ತೆರೆಕೊಂಡೇ ಇವೆ. ಆದರೆ ಅವುಗಳಿಗೆ ಸುಖಾಯ್ ಇನ್ನೇನು ಡಿಮ್ಯಾಂಡ್ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ.
ಗೆಳೆಯರೆ, ನಮಗೆ ಸುಖೋಯ್ Su-57 ಕಡಿಮೆ ಬೆಲೆಗೆ ಸಿಕ್ಕಿದ್ರೂ ಕೂಡ ನಮ್ಮ ಸರ್ಕಾರ ಅವುಗಳನ್ನು ತಗೊಂಡ್ರೂ ಕೂಡ ಈಗ ಭಾರತದಲ್ಲಿ ಆರಂಭವಾಗಿರುವ ಸಂಶೋಧನೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ನಮ್ಮ HAL, ADA ಹಾಗೂ DRDOಗಳು 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡಲೇಬೇಕು. ಆ ಮೂಲಕ ನಾವು ಯುದ್ಧೋಪಕರಣಗಳನ್ನು ತಯಾರಿಸುವ ನಿಟ್ಟಲ್ಲಿ ಸ್ವಾವಲಂಬಿಗಳಾಗಬೇಕಾಗತ್ತೆ. ಇನ್ನು ಈ AMCA ಪ್ರಾಜೆಕ್ಟ್ನಲ್ಲಿ ಇಸ್ರೇಲ್ ಕೂಡ ಭಾಗಿಯಾಗಿದೆ ಅನ್ನೋ ವಿಚಾರ ಇದೆ. ಅದೇನಾದರೂ ನಿಜಾನೇ ಆಗಿದ್ದರೆ ನಮಗೆ ರಡಾರ್ ತಂತ್ರಜ್ಞಾನದಿಂದ ಹಿಡಿದು ಸಾಕಷ್ಟು ತಂತ್ರಜ್ಞಾನಗಳು ಅವರಿಂದ ಸಿಗೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ನಮ್ಮ ಪ್ರಯತ್ನವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ವಾಯುಪಡೆಗೆ ಅಗತ್ಯ ಇರೋ ಯುದ್ಧ ವಿಮಾನಗಳನ್ನು ಈಗ ಪರ್ಚೇಸ್ ಮಾಡಿಕೊಂಡ್ರೂ ಕೂಡ ಮುಂದೆ ಅವುಗಳನ್ನು ನಾವೇ ನಿರ್ಮಿಸಬಹುದಾದ ಸಂದರ್ಭವನ್ನು ನಾವು ಸೃಷ್ಟಿ ಮಾಡಲೇಬೇಕಾಗುತ್ತೆ. ಗೆಳೆಯರೆ, ಇನ್ನೇನು ಭಾರತೀಯ ವಾಯುಪಡೆಯಲ್ಲಿರೋ ಜಾಗ್ವಾರ್ ಮತ್ತು ಮಿರಾಜ್ಗಳು ಇನ್ನು ಕೆಲವೇ ವರ್ಷಗಳಲ್ಲಿ ನಿವೃತ್ತಿಯಾಗುತ್ತವೆ. ಅಷ್ಟರಲ್ಲಿ ತೇಜಸ್ ಮಾರ್ಕ್ 2 ಹಾಗೂ AMCA ಪ್ರಾಜೆಕ್ಟ್ಗಳು ಯಶಸ್ವಿಯಾದರೆ ಭಾರತ ಇನ್ನಷ್ಟು ಸ್ಟ್ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಇದು ಸ್ನೇಹಿತರೆ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕೆಯ ಕುರಿತಾದ ಸಣ್ಣ ಪರಿಚಯ. ಇದು ಇನ್ನೂ ಆರಂಭಿಕ ಹಂತದಲ್ಲೇ ಇದ್ದು ಯಾವಾಗ ಟೇಕ್ ಆಫ್ ಆಗಿ ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.